ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ನಡುವಿನ ವಾಕ್ಸಮರ ಮತ್ತಷ್ಟು ತಾರಕಕ್ಕೇರಿದೆ. ಚರ್ಚೆಗೆ ವಿಧಾನಸೌಧಕ್ಕೆ ಬಾರದ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು ನೀಡಿದ್ದಾರೆ. ರಾಮನಗರದ ಕಾರ್ಯಕರ್ತರ ಜೊತೆ ಬಿಡದಿ ಟೌನ್ಶಿಪ್ ವಿಷಯ ಪ್ರಸ್ತಾಪಿಸಿದ ಸಿಎಂ ಡಿಕೆಶಿ ಕುಮಾರಸ್ವಾಮಿ ಅವರ ಹಳೆಯ ನಿರ್ಧಾರಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಬಿಡದಿಯಲ್ಲಿ ಈ ಹಿಂದೆ ಟೌನ್ಶಿಪ್ಗಾಗಿ ಭೂಸ್ವಾಧೀನ ಮಾಡಿದ್ದು ನಾನಾ ಅಥವಾ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದ್ದು ನಾನಾ ಅಂದು ಅವರೇ ಮಾಡಿದ್ದನ್ನ ಈಗ ನನ್ನ ಮೇಲೆ ಹಾಕ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ನಾನು ಚರ್ಚೆಗೆ ಬನ್ನಿ ಅಂತ ವಿಧಾನಸೌಧಕ್ಕೆ ಕರೆದಾಗ ಕುಮಾರಸ್ವಾಮಿ ಅವರು ಇಲ್ಲಿಗೆ ಬರಲಿಲ್ಲ. ಈಗ ಅವರು ಎಲ್ಲೋ ಕೂತು ಅಲ್ಲಿಗೆ ಕರೆತಿದ್ದಾರೆ. ನಾನು ಅಲ್ಲಿಗೆ ಬರೋದು ಸರಿನಾ? ಈಗ ಈ ಚರ್ಚೆ ಅನವಶ್ಯಕ ಎಂದಿದ್ದಾರೆ. ಹಂಗೆ ಒಂದು ಟೌನ್ಶಿಪ್ ಅವರೇ ಡಿನೋಟಿಫೈ ಮಾಡ್ಬೋದಾಯ್ತು, ಅವ್ರ ಮಾಡಲಿಲ್ಲ. ಈಗ ಪಾಪ ಅವ್ರೇನೇನೋ ಕೆಲವೆಲ್ಲ ಇರ್ತಾ ಇದ್ದಾರೆ. ಇಲ್ಲಿ ನಾನು ಕರೆದ್ರೆ ಇಲ್ಲಿ ಯಾರು ಬರಲಿಲ್ಲ. ನಾನು ಹುಡುಗಿ ನಾನು ಲಿಂಕ್ ಬರ್ಬೇಕು. ನಾನು ಬರೋದು ಸರಿನಾ? ನಾನು ಬರೋದು ಸರಿ ಅಂತ ಹೇಳಿ ಇವೆಲ್ಲ ಸವಾಲೆಲ್ಲ ಸ್ವೀಕಾರ ಮಾಡಿದ್ದೀನಲ್ಲ. ನಾನು ಹಿಂದೆ ಸಭೆ ಕರೆಸಿ ಪ್ರತಿಭಾ ಟಿವಿಗಳು ಇಬ್ಬರು ಚರ್ಚೆ ಮಾಡುವಂತ ಹೇಳಿದಾಗ ಆಗಲಿಲ್ಲ. ಈಗ ಕರಿಬೇಕು. ಈಗೇನು ನನಗೇನು ಅವಶ್ಯಕತೆ ಏನಿಲ್ಲ. ಈಗ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಆ ಕ್ಷೇತ್ರ ಬಿಟ್ಟುದಾಗೋಯ್ತು. ನಿಮಗೂ ಅದಕ್ಕೆ ಆಯ್ತು ಮಾಡೋದು ಅವಕಾಶ ಇದ್ದಾಗ ಮಾಡ್ಬೇಕಾಯ್ತು. ಅವಕಾಶ ಇದ್ದರೆ ನಿಮ್ಗೆ ಮಾಡೋಕ್ಕಾಗಿಲ್ಲ. ನಾವೇನು ಒಳ್ಳೇದು ಮಾಡಬೇಕು. ಇಲ್ಲಿ ಹೇಳ್ತೀನಿ ಕೇಳಿ, ಯಾವ ಊರನ್ನು ಒಕ್ಕಲೆಬ್ಬಿಸುವಂತ ಪ್ರಶ್ನೆ ನಾನು ಮಾಡೋದಿಲ್ಲ. ಈಗ ನಾನು ಮಾಡುವಂತ ತೀರ್ಮಾನದಲ್ಲಿ ಎಲ್ಲ ಊರುಗಳು ಅಲ್ಲೇ ಇದೆ. ಆ ಊರು ಅಭಿವೃದ್ಧಿ ಮಾಡ್ತೀವಿ. ಆ ಊರಿಗೆ ಒಂದು ಸಪ್ರೇಟ್ ರಿಂಗ್ ರೋಡ್ ಮಾಡ್ತೀನಿ. ಚಿಕ್ಕಳ್ಳಿ ಅದಕ್ಕೊಂದು ರಿಂಗ್ ರೋಡ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ. ಅದಕ್ಕೆ ಯಾರ್ಯಾರಿಗೆ ಏನೆಷ್ಟು ಹಣ ಕೊಡಬೇಕು ಈಗಾಗಲೇ 3 ಹಳ್ಳಿ ನೋಟಿಫಿಕೇಶನ್ ಮಾಡ್ತಾ ಇದೀವಿ. ಅದಕ್ಕೆ ಏನ್ ಬೇಕು ಈಗಾಗಲೇ ಅವ್ರಿಗೆ ಏನು ಬೆಲೆ ಕೊಡಿಸ್ಬೇಕು, ಅವ್ರಿಗೆ ಯಾರು ಘೋಷಣೆ ಮಾಡಿದ್ರು ಅದಕ್ಕೆ ಡಬಲ್ ಬೆಲೆ ಮೌಲ್ಯ ಎಲ್ಲ ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ನೆಂಟರುಗಳಿದ್ದಾರೆ.